ಎಲ್ರಿಗೂ ನಮಸ್ಕಾರ. ಬಿ ಲಿಂಗಯ್ಯ ವಸತಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಸಿರಿಗೆರೆ. ಇಂದು 9ನೇ ತರಗತಿಯ ಬಿ ವಿಭಾಗದ ವಿದ್ಯಾರ್ಥಿಗಳಿಗೆ ಪಿಕ್ ಆ್ಯಂಡ್ ಸ್ಪೀಚ್ ಅಥವಾ ಆಶುಭಾಷಣ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ ಮೊದಲನೇ ವಿದ್ಯಾರ್ಥಿ ಯಶವಂತ್ ಕೆ.ಎಂ. ನನ್ನ ಹೆಸರು ಯಶವಂತ್ ಕೆ.ಎಂ. ನಾನು 9ನೇ ತರಗತಿ ಬಿ ವಿಭಾಗದಲ್ಲಿ ವಿದ್ಯಾಭ್ಯಾಸವನ್ನು ನಡೆಸುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು ಎಂದರೆ ಎಣಿಕೆಯ ಸಂಖ್ಯೆಯನ್ನು ಸ್ವಾಭಾವಿಕ ಸಂಖ್ಯೆ ಎನ್ನುವರು. ಸ್ವಾಭಾವಿಕ ಸಂಖ್ಯೆ ಎನ್ನುವರು ಎನ್ ಎಂಬ ಸಂಖ್ಯೆಯಿಂದ ಸೂಚಿಸಲಾಗುತ್ತದೆ. ಎನ್ ಅನ್ನು ಇಂಗ್ಲಿಷ್ನಲ್ಲಿ ನ್ಯಾಚುರಲ್ ನಂಬರ್ ಎನ್ನುವರು. ಉದಾಹರಣೆಗೆ n is equal to 1, 2, 3, 4, 5, 6 ಇತ್ಯಾದಿ. ಧನ್ಯವಾದಗಳು ಯಶವಂತ್. ಮುಂದಿನ ವಿದ್ಯಾರ್ಥಿ ವಿನಾಯಕ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನಾಯಕ್. ನಾನು 9th ಪಿ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಪೂರ್ಣಾಂಕಗಳು. ಪೂರ್ಣಾಂಕ ಎಂದರೆ 0ಯಿಂದ ಒಳಗೊಂಡಿರುವ ಧನಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಯನ್ನು ಗಣಪೂರ್ಣಾಂಕ ಎನ್ನುವರು. ಇದನ್ನು Z ಎಂಬ ಸಂಖ್ಯೆಯಿಂದ ಬಂದಿದೆ. ಇದು ಜ್ವೆಲ್ ಎನ್ನುವರು. ಉದಾಹರಣೆಗೆ ಧನ್ಯವಾದಗಳು ವಿನಾಯಕ. ಮುಂದಿನ ವಿದ್ಯಾರ್ಥಿ ವೀರೇಶ್ NH. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೀರೇಶ್ NH. ನಾನು 9ನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳೆಂದರೆ ಯಾವುದೇ ಭಾಗಲಬ್ಧ ಅಥವಾ ಅಭಾಗಲಬ್ಧ ಸಂಖ್ಯೆಗಳನ್ನು ಒಳಗೊಂಡಿರುವ ಸಂಖ್ಯೆಗಳಿಗೆ ವಾಸ್ತವ ಸಂಖ್ಯೆಗಳು ಎನ್ನುವರು. ಉದಾಹರಣೆಗೆ ಎಲ್ಲರಿಗೂ ಧನ್ಯವಾದ. ವೀರೇಶ್ ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿ ಪ್ರಜ್ವಲ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ ನನಗೆ ಬಂದಿರುವ ವಿಷಯವೆಂದರೆ ಸಂಖ್ಯಾರೇಖೆ. ಸಂಖ್ಯಾರೇಖೆ ಎಂದರೆ ಸಂಖ್ಯಾರೇಖೆಯು ಸರಳ ರೇಖೆಯಾಗಿದ್ದು ಸರಳ ರೇಖೆಯ ಮೇಲೆ ಸ್ವಾಭಾವಿಕ ಸಂಖ್ಯೆಯು, ಪೂರ್ಣ ಸಂಖ್ಯೆಯು, ಪೂರ್ಣಾಂಕಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ನಾವು ನೋಡಬಹುದು. ಉದಾಹರಣೆಗೆ
ಇದು ಸಂಖ್ಯಾ ರೇಖೆ. ಎಲ್ಲರಿಗೂ ಧನ್ಯವಾದ. ಮುಂದಿನ ವಿದ್ಯಾರ್ಥಿ ಆದಿತ್ಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆದಿತ್ಯ. ನಾನು 9ನೇ ತರಗತಿ ಬಿ ವಿಭಾಗದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಅಭಾಗಾರದ ಸಂಖ್ಯೆಗಳು. ಅಭಾಗಾರದ ಸಂಖ್ಯೆಗಳೆಂದರೆ ಯಾವುದೇ ಒಂದು ಸಂಖ್ಯೆಯನ್ನು P/Q ರೂಪದಲ್ಲಿ ವಿಂಗಡಿಸಲು ಸಾಧ್ಯವಾಗದೇ ಇದ್ದರೆ ಅದನ್ನು ಅಭಾಗಾರದ ಸಂಖ್ಯೆಗಳೆಂದು ಕರೆಯುತ್ತೇವೆ. ಅಥವಾ ಯಾವುದೇ ಒಂದು ಸಂಖ್ಯೆಯ ದಶಮಾಂಶಗಳ ವಿಸ್ತೀರ್ಣೆಯು ಕೊನೆಯಾಗದೆ ಹಾಗೂ ಪುನರಾವರ್ತನೆ ಆಗದೇ ಇದ್ದರೆ ಅದನ್ನು ಅಭಾಗಾರದ ಸಂಖ್ಯೆಗಳೆಂದು ಕರೆಯುತ್ತೇವೆ. ಉದಾಹರಣೆಗೆ ಮುಂದಿನ ವಿದ್ಯಾರ್ಥಿ ಮಲ್ಲಿಕಾರ್ಜುನ್. ನನ್ನ ಹೆಸರು ಮಲ್ಲಿಕಾರ್ಜುನ. ನಾನು 9ನೇ ತರಗತಿಯನ್ನು ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳೆಂದರೆ ಎಣಿಕೆಯ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳೆನ್ನುವರು. ಇದನ್ನು n ಸಂಕೇತದಿಂದ ಸಂಖ್ಯೆಗಳನ್ನು ಸೂಚಿಸುತ್ತದೆ. ಇದು n ಎಂಬ ಶಬ್ದವು ಇಂಗ್ಲಿಷ್ನಲ್ಲಿ ನ್ಯಾಚುರಲ್ ನಂಬರ್ ಎಂದು ಕರೆಯುವರು. ಉದಾಹರಣೆಗೆ ಮುಂದಿನ ವಿದ್ಯಾರ್ಥಿ ಬಾಲು ಜಿ. ನನ್ನ ಹೆಸರು ಬಾಲಾಜಿ. 9ನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ವಿಷಯವೇನೆಂದರೆ ಪೂರ್ಣ ಸಂಖ್ಯೆಗಳು ಎಂದರೇನು. ಪೂರ್ಣ ಸಂಖ್ಯೆ ಎಂದರೆ ಪೂರ್ಣ ಸಂಖ್ಯೆಯು ಸೊನ್ನೆಯನ್ನು ಒಳಗೊಂಡಿರುವ ಸ್ವಾಭಾವಿಕ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆಗಳು ಎನ್ನುವರು. ಇಂಗ್ಲಿಷಿನಲ್ಲಿ ಸೂಚಿಸುವ ಸಂಖ್ಯೆಯನ್ನು W ಎಂದು ಕರೆಯುತ್ತಾರೆ. ಉದಾಹರಣೆಗೆ ಹೇಳುವುದಾದರೆ ಮುಂದಿನ ವಿದ್ಯಾರ್ಥಿ ನರೇಂದ್ರ. ನನ್ನ ಹೆಸರು ನರೇಂದ್ರ ಕುಮಾರ್ ಬಿ ಆರ್. 9ನೇ ತರಗತಿ ಬಿ ವಿಭಾಗ ಓದುತ್ತಿದ್ದೇನೆ. ನನಗೆ ಬಂದಿರುವುದು ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆ ಅಂದರೆ ಯಾವುದೇ ಸಂಖ್ಯೆಯನ್ನು ಆರನ್ನು P/Q ರೂಪದಲ್ಲಿ ವ್ಯಕ್ತಪಡಿಸುವುದಾದರೆ ಅದನ್ನು ಭಾಗಲಬ್ಧ ಸಂಖ್ಯೆಗಳೆನ್ನುವರು. ಉದಾಹರಣೆ
ಧನ್ಯವಾದಗಳು. ಧನ್ಯವಾದಗಳು ನರೇಂದ್ರ. ಮುಂದಿನ ವಿದ್ಯಾರ್ಥಿ ಯಶವಂತ್. ನನ್ನ ಹೆಸರು ಯಶವಂತ್ ಕುಮಾರ್ HB. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು ಎಂದರೆ ಏಣಿಕೆಯ ಸಂಖ್ಯೆಯನ್ನು ಸ್ವಾಭಾವಿಕ ಸಂಖ್ಯೆಗಳು. ನ್ಯಾಚುರಲ್ ನಂಬರ್ಸ್. ಉದಾಹರಣೆಗೆ ಇತ್ಯಾದಿಗಳು. ಧನ್ಯವಾದಗಳು ಯಶವಂತ್. ಇದುವರೆಗೆ 9ನೇ ತರಗತಿಯ ಬಿ ವಿಭಾಗದ ವಿದ್ಯಾರ್ಥಿಗಳು ಪಿಕ್ ಆ್ಯಂಡ್ ಸ್ಪೀಚ್ ಅಥವಾ ಆಶುಭಾಷಣ ಒಂದು ಸ್ಪರ್ಧೆಗೆ ಭಾಗವಹಿಸಿದ್ದೀರಿ. ಎಲ್ಲರೂ ಉತ್ತಮವಾದಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ರೀತಿಯಲ್ಲಿ ಆಶುಭಾಷಣ ಸ್ಪರ್ಧೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ.